ಏನನ್ನ ಪರಿಗಣಿಸ್ಬಿಟ್ಟಿದ್ದಾರೆ ಅಂದ್ರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಮಾದಿಗರು ಕಡಿಮೆ ಇದ್ದಾರೆ. ಫೈನ್ 6 ಕೊಟ್ಟಿದ್ದೀರಿ, ಕೊಡಿ. ಇವ್ರಿಗೆ ಯಾಕೆ 5 ಕೊಟ್ರಿ? ಇವರಲ್ಲಿ ಒಂದು ಗುಂಪನ್ನ ತೆಗೆದು ಇನ್ನೊಂದು ಯಾಕೆ ಮಾಡಿದ್ರಿ ಅಂತ. ಸೊ 5 ಇರೋ ಗುಂಪುಗಳನ್ನ 4 ಮಾಡಿ, ಈಕ್ವಲ್ ಆಗೋಗುತ್ತೆ. ಡೆಫಿನೆಟ್ಲಿ ಇದನ್ನ ಮಾಡಿದ್ರೆ ನಾನು 16ನೇ ತಾರೀಕು ಕ್ಯಾಬಿನೆಟ್ ಡಿಸಿಷನ್ ಆದ ಮಾರನೇ ದಿನನೇ ನೀವು ಹೇಳಿದ್ರಲ್ಲ ಅದನ್ನ ಬಳಸ್ತೀನಿ. ಅಲ್ಲಿ 1% ಇದೆಯಲ್ಲ, ಅದನ್ನ 5 ಜೊತೆ ಸೇರಿಸಿದ್ರೆ 6 ಆಗುತ್ತೆ. ಸರ್ ನನ್ನ ಹತ್ರ ಮಾಹಿತಿ ಇದೆ. ಈ ಆದಿ ಕರ್ನಾಟಕ ಹೇಳ್ಬಿಟ್ಟು, ಆದಿ ಕರ್ನಾಟಕ ಹೌದು ಹೌದು ಹೌದು. ಇವರು ಈ 1% ಅಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಹಾಕಿದಾರಲ್ಲ, ಗುಂಪು ಮಾಡಿದಾರಲ್ಲ, ಅವರೆಲ್ಲರೂ ವಲಯ ಸಂಬಂಧಿತ ಜಾತಿಲಿ ಇದ್ದವರು. ಹಾಗಾಗಿ ಏನೂ ಆಗಲ್ಲ. ನಾನು ಇವರು ವಲಯ ಸಂಬಂಧಿತ ಜಾತಿಗಳೇ ಅಂತ ಹೇಳೋದಕ್ಕೆ ನನ್ನ ಹತ್ರ ಆಧಾರ ಏನು ಅಂತಂದ್ರೆ, ಈ 4% ಇದಾರಲ್ಲ ಇವರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಇವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ನೋಡಿದ್ರೆ ವಲಯರ್ಗೆ ಈಕ್ವಲ್ ಆಗಿದ್ದಾರೆ. ದೇರ್ ಫೋರ್ ದೇ ಆರ್ ಆಲ್ಸೋ ಹಲಿಯಾಸ್ ಅನ್ನೋದು. ಅದರಲ್ಲಿ ಒಂದಷ್ಟು ಜನ ಮಾದಿಗರಿದ್ದಾರೆ, ಇರಬಹುದು. ಅದನ್ನು ಪರಿಷ್ಕರಣೆ ಮಾಡಿ, ಅದನ್ನ ಮಾದಿಗ ಸಂಬಂಧಿತ ಜಾತಿಗಳ ಜೊತೆ ಜೋಡಿಸಿ ಒಂದು ಜನಸಂಖ್ಯೆ ಕನ್ಕ್ಲೂಷನ್ ಅಲ್ಲಿ ಬರ್ತದೆ. ಅದಾದ್ಮೇಲೆ ಒಂದು ಡಿಸಿಷನ್ ತಗೊಳ್ಳಿ. ಸಮಯ ಇಲ್ಲ ಅಂದ್ರೆ ನಿಮಗೆ ಓದಿ ಹೇಳ್ಬಿಡ್ತಿದೆ ಎಷ್ಟೆಷ್ಟು ಬಂದಿದ್ದಾರೆ ಅಂತ. SC ಸಮುದಾಯದಲ್ಲಿರ್ತಕ್ಕಂತಹ 101 ಜಾತಿಗಳ ಸಮೀಕ್ಷೆ ನಡೆದು ಇದೇ ತಿಂಗಳು 4ನೇ ತಾರೀಕು ವರದಿಯನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ, ಏಕ ಸದಸ್ಯ ಸಮಿತಿ. ಸೊ ಈ ತಿಂಗಳು 4ನೇ ತಾರೀಕು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಈ ವರದಿಯ ಬಗ್ಗೆ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ವಿರುದ್ಧ ಚರ್ಚೆಗಳು, ಗೊಂದಲಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದಷ್ಟು ಸ್ಪಷ್ಟೀಕರಣ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನ ನಾನು ಕರೆದಿದ್ದೀನಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಮತ್ತು ಆ ವರದಿಯ ಸಾರಾಂಶ ನನ್ನ ಹತ್ರ ಇದೆ. ಈಗ ಈ ವರದಿಯ ಸಾರಾಂಶಗಳ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲಗಳು ಸಮುದಾಯಗಳೊಳಗಡೆ ನಡೆದಿದೆ. ಈ ವರದಿಯ ಕೊನೆಯ ಭಾಗದಲ್ಲಿ ಈ SC ಸಮುದಾಯದಲ್ಲಿ, ಶೆಡ್ಯೂಲ್ ಕಾಸ್ಟ್ ಸಮುದಾಯದಲ್ಲಿರ್ತಕ್ಕಂಥ 101 ಜಾತಿಗಳನ್ನ ಕ್ಯಾಟಗರೈಸ್ ಮಾಡಿ ಯಾವ ಆಧಾರದ ಮೇಲೆ ಮೀಸಲಾತಿಯನ್ನ ನಿಗದಿಪಡಿಸಬೇಕು ಅನ್ನುವಂತಹ ಜಿಸ್ಟ್ ಇದೆ. ಅದನ್ನ ನಿಮ್ಮ ಮುಂದೆ ಓದ್ತೀನಿ ನಾನು. ಭಾರತದ ಸರ್ವೋಚ್ಚ ನ್ಯಾಯಾಲಯವು ದವಿಂದರ್ ಸಿಂಗ್ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿರುವ ಮಾನದಂಡಗಳಿಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿರುವ 101 ಜಾತಿಗಳನ್ನು ವರ್ಗೀಕರಿಸಲಾಗಿದೆ. ಶೈಕ್ಷಣಿಕ ಹಿಂದುಳಿದಿರುವಿಕೆ, ಸರ್ಕಾರಿ ಉದ್ಯೋಗದಲ್ಲಿ ಪ್ರಾತಿನಿಧ್ಯ, ಆರ್ಥಿಕ ಹಿಂದುಳಿದಿರುವಿಕೆ, ರಾಜಕೀಯ ಹಿಂದುಳಿದಿರುವಿಕೆ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆ
ಮಾನದಂಡಗಳನ್ನು ಅನುಸರಿಸಿ 101 ಪರಿಶಿಷ್ಟ ಜಾತಿಗಳನ್ನು 5 ಪ್ರವರ್ಗಗಳಾಗಿ ವಿಂಗಡಿಸಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಟ್ಟು 17% ಮೀಸಲಾತಿ ನೀಡಲಾಗಿದೆ. ಈ ಪ್ರಮಾಣದ ಮೀಸಲಾತಿಯನ್ನು 5 ಪ್ರವರ್ಗಗಳಿಗೆ ಹಂಚಬೇಕಾಗಿದೆ. ಈ ರೀತಿ ಲಭ್ಯವಿರುವ ಮೀಸಲಾತಿಯನ್ನು ಪ್ರವರ್ಗಗಳಿಗೆ ಹಂಚಿಕೆ ಮಾಡಲು ಅನುಸರಿಸಬೇಕಾದ ಮುಖ್ಯ ಮಾನದಂಡಗಳು ಹೀಗಿವೆ. ಮೊದಲನೇದು, ಯಾವ ಪ್ರವರ್ಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂದರೆ ಜನಸಂಖ್ಯೆಯ ಆಧಾರದ ಮೇಲೆ ಮಾಡಬೇಕು. ಇದು ಮೊದಲನೇ ಮಾನದಂಡ. ಎರಡನೇದು, ಪ್ರವರ್ಗದ ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕ ಹಿಂದುಳಿದಿರುವಿಕೆ, ಎರಡನೇ ಮಾನದಂಡ. ಮೂರನೇದು, ಆದ್ಯತೆಯ ಮೇಲೆ ಮೀಸಲಾತಿ ಹಂಚಿಕೆ. ಈ ಮೂರು ಮಾನದಂಡಗಳ ಮೇಲೆ 5 ಕ್ಯಾಟಗರಿಗಳನ್ನು ಮಾಡಿ ಎ, ಬಿ, ಸಿ, ಡಿ, ಇ ಅಂತ 5 ಕ್ಯಾಟಗರಿಗಳನ್ನು ಮಾಡಿ 5 ಕ್ಯಾಟಗರಿಗೆ ಮೀಸಲಾತಿಯನ್ನು ಹಂಚಿಕೆ ಮಾಡುವಾಗ ಒಂದು ಅಂಶವನ್ನು ಆಯೋಗ ಗಮನಿಸಿದೆ. ಅದೇನಂತಂದರೆ, ಆಯೋಗವು ನಡೆಸಿದ ಸಮೀಕ್ಷೆಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಒಟ್ಟು 1,01,01,982 ಜನರಿದ್ದಾರೆ. ಅಂದರೆ ಇದು ಪಾಪ್ಯುಲೇಷನ್ 1.7 crore ಪಾಪ್ಯುಲೇಷನ್. ಇದರಲ್ಲಿ ಬುಡಗ ಜಂಗಮ, ಬೇಡ ಜಂಗಮ ಜನಸಂಖ್ಯೆ 1,77,662. ಬೇಡ ಜಂಗಮ, ಬುಡಗ ಜಂಗಮ 1,77,662 ಜನಸಂಖ್ಯೆ ಇದೆ. ಮತ್ತು ಅಂತರ್ಜಾತಿ ವಿವಾಹವಾದವರು ಪರಿಶಿಷ್ಟ ಜಾತಿಯವರಲ್ಲ. ಅಂದ್ರೆ ಅಂತರ್ಜಾತಿ ವಿವಾಹ ಆದವರು ಪರಿಶಿಷ್ಟ ಜಾತಿಯ ಮೀಸಲಾತಿಗೆ ಅರ್ಹರಿಲ್ಲ. ಅವರೆಷ್ಟಿದ್ದಾರೆ? 14,449. ಅಂದ್ರೆ ಇಲ್ಲಿ ಬುಡಗ ಜಂಗಮ, ಬೇಡ ಜಂಗಮ ಸಮುದಾಯ 1,77,000 ಏನಿದ್ದಾರೆ, ಇವರು SC ಸರ್ಟಿಫಿಕೇಟ್ ತಗೊಂಡಿರೋದ್ರ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ತಗಾದೆ ಇದೆ. ಹಾಗಾಗಿ ಆಯೋಗ ಬೇಡ ಜಂಗಮ, ಬುಡಗ ಜಂಗಮ 1,77,000 ಸೈಡ್ಗಿಟ್ಟಿದ್ದಾರೆ. ಇದ್ರ ಜೊತೆಗೆ 14,449 ಅಂತರ್ಜಾತಿ ವಿವಾಹವಾದವರು ಕೂಡ ಹೊರಗಡೆ ಇಟ್ಟಿದ್ದಾರೆ. ಸೊ ಇದೆರಡನ್ನು ಕಳೆದಾಗ ನಮಗೆ ಸಿಕ್ಕೋದು ಎಷ್ಟು ಅಂದರೆ, ಒಟ್ಟು ಜನಸಂಖ್ಯೆ SCನಲ್ಲಿ 1,05,09,871. ಇಷ್ಟು ಜನಸಂಖ್ಯೆಯನ್ನು ಸರ್ವೆ ಮಾಡಿ ಇವ್ರಿಗೆ ಮೀಸಲಾತಿಯನ್ನು ನಿಗದಿಪಡಿಸಿ ವರದಿಯನ್ನು ಸಲ್ಲಿಸಿದ್ದಾರೆ, ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇದರಲ್ಲಿ 5 ಕ್ಯಾಟಗರಿ ಅಂತ ನಾನು ಹೇಳಿದೆ. ಮೊದಲನೇದು ಎ ಕ್ಯಾಟಗರಿ. ಇವರನ್ನ ಅತಿ ಹಿಂದುಳಿದ ಜಾತಿಗಳು ಅಂತ ಗುರುತಿಸಿದ್ದಾರೆ. ಈ ಅತಿ ಹಿಂದುಳಿದ ಜಾತಿಗಳು 59 ಗುರುತಿಸಿದ್ದಾರೆ. ಇವರನ್ನ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಾತಿಗಳು ಅಂತಲೂ ಕೂಡ ಕರೀತಾರೆ. ಇವರ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂದರೆ 5,22,099 ಇದೆ. ಇವ್ರಿಗೆ 1% ಮೀಸಲಾತಿಯನ್ನು ನಿಗದಿಪಡಿಸಿದ್ದಾರೆ. ಎರಡನೇ ಕ್ಯಾಟಗರಿ ಬಿ. ಈ ಬಿ ಏನು ಅಂತಂದ್ರೆ ಹೆಚ್ಚು ಹಿಂದುಳಿದ ಜಾತಿಗಳು, ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ಈ ಮೋರ್ ಬ್ಯಾಕ್ವರ್ಡ್, ಫಸ್ಟ್ ಒನ್ ಇಸ್ ಮೋಸ್ಟ್ ಬ್ಯಾಕ್ವರ್ಡ್, ಸೆಕೆಂಡ್ ಒನ್ ಇಸ್ ಮೋರ್ ಬ್ಯಾಕ್ವರ್ಡ್. ಹೆಚ್ಚು ಹಿಂದುಳಿದ ಜಾತಿಗಳು ಇವ್ರು ಯಾರು ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳು. ಈ ಜಾತಿಗಳು 18 ಇದೆ. ಈ 18 ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ 36,69,246. ಇವರಿಗೆ 6% ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ. ಸಿ ಕ್ಯಾಟಗರಿ, ಇವರನ್ನ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಕರೆದಿದ್ದಾರೆ, ಹಿಂದುಳಿದ ಜಾತಿಗಳು. ಇವ್ರು ಯಾರು ಅಂದ್ರೆ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳು. 17 ಜಾತಿಗಳಿದೆ. ಇವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 30,08,633.
ಸೊ ಇವ್ರಿಗೆ ಮೀಸಲಾತಿ ನಿಗದಿಪಡಿಸಿರೋದು ಎಷ್ಟು ಅಂದರೆ 5%. ಇನ್ನು ಡಿ ಗುಂಪು ಅಥವಾ ಡಿ ಕ್ಯಾಟಗರಿ, ಈ ಡಿ ಕ್ಯಾಟಗರಿನ ಕಡಿಮೆ ಹಿಂದುಳಿದ ಜಾತಿಗಳು ಅಂತ ಗುರುತಿಸಿದ್ದಾರೆ. ಇವರು ಯಾರಪ್ಪ ಅಂತಂದ್ರೆ ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಇತ್ಯಾದಿ ಜಾತಿಗಳು. ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದರೆ 28,34,939 ಇದೆ. ಇವ್ರಿಗೆ 4% ಮೀಸಲಾತಿಯನ್ನ ನಿಗದಿಪಡಿಸಿದೆ. ಇನ್ನು ಈ ಕ್ಯಾಟಗರಿ ಏನು ಅಂತಂದ್ರೆ ಮೂಲ ಜಾತಿ ನಮೂದಿಸದ ಜಾತಿಗಳು. ನಮ್ಮ ಮೂಲ ಜಾತಿ ಏನು ಅನ್ನೋದನ್ನ ನಮೂದಿಸದೇ ಇರತಕ್ಕಂಥ ಜಾತಿಗಳು 3: ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ. ಇವರ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ ಈ ಸರ್ವೆನಲ್ಲಿ 4,74,954. ಇವ್ರಿಗೆ 1% ಮೀಸಲಾತಿಯನ್ನ ನಿಗದಿಪಡಿಸಿದ್ದಾರೆ. ನಿಗದಿಪಡಿಸಿ ಈಗ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ವರದಿ ಕೊಡ್ತಾ ಇದ್ದಂಗೆನೆ ಎಲ್ಲ ಕಡೆ ಗೊಂದಲ, ಸಂಶಯ, ವಾದ ವಿವಾದ, ಅಪವಾದ ಎಲ್ಲವೂ ಶುರುವಾಗಿದೆ. ಇದು ಯಾಕೆ ಶುರುವಾಗಿದೆ ಅಂತಂದ್ರೆ ಸ್ನೇಹಿತರೆ, ನಿಮಗೆ ಹೇಳ್ತೀನಿ. ಕ್ಯಾಟಗರಿ ಸಿ ನಲ್ಲಿರಬೇಕಾಗಿದ್ದಂತಹ ಕೆಲವು ಜಾತಿಗಳನ್ನ ಎ ಕ್ಯಾಟಗರಿಗೆ ಸೇರಿಸ್ಬಿಟ್ಟಿದ್ದಾರೆ. ಎ ಕ್ಯಾಟಗರಿನಲ್ಲಿ ಇದ್ದಾರೆ. ಅದು ಯಾವ ಕಾರಣಕ್ಕೆ ಸೇರಿಸಿದ್ದಾರೆ ಅನ್ನೋದನ್ನ ಆಯೋಗ ಹೇಳಬೇಕಾಗ್ತದೆ. ಆಯೋಗದ ವರದಿಯಲ್ಲಿ ಏನಿದೆ ಅದನ್ನ ನಾನು ಹೇಳ್ತೀನಿ. ಪ್ರವರ್ಗ ಎಗೆ 1% ಮೀಸಲಾತಿಯನ್ನ ನಿಗದಿಪಡಿಸಿದ್ದಾರೆ. ಅವ್ರನ್ನ ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳು ಅಂತ 59 ಜಾತಿಗಳನ್ನ ಗುರುತಿಸಿದ್ದಾರೆ. ಇದರಲ್ಲಿ ಏನಾಗಿದೆ, ಈ ಪ್ರವರ್ಗ ಏನಲ್ಲಿರುವಂತಹ 59 ಜಾತಿಗಳ ಕ್ರಮ ಸಂಖ್ಯೆ 17. ಈ ಕ್ರಮ ಸಂಖ್ಯೆ 17ರಲ್ಲಿ ಚೆನ್ನದಾಸರ್, ಹೊಲೆಯದಾಸರ್ ಅಂತ ಒಂದು ಕಮ್ಯುನಿಟಿ, 2 ಕಮ್ಯುನಿಟಿಗಳು. ಇವರು ಸಾಮಾಜಿಕವಾಗಿ ಹೊಲೆಯ ಸಂಬಂಧಿತ ಜಾತಿಗಳು. ಇವರನ್ನ ಅಲೆಮಾರಿ, ಅರೆ ಅಲೆಮಾರಿ ಗುಂಪಿಗೆ ಸೇರಿಸಿದ್ದಾರೆ. ಇವ್ರ ಸಂಖ್ಯೆ ಎಷ್ಟಿದೆ ಅಂದರೆ 79,625 ಇದೆ. ಕ್ರಮ ಸಂಖ್ಯೆ 28, ಕ್ಯಾಟಗರಿ 1ರ 59 ಜಾತಿಗಳ ಕ್ರಮ ಸಂಖ್ಯೆ 28ರಲ್ಲಿ ವಲ್ಹಾರ್ ಅಂತ ಇವರನ್ನು ಕೂಡ ಕ್ಯಾಟಗರಿ 1ಗೆ ಸೇರಿಸಿದ್ದಾರೆ. ಇವ್ರ ಸಂಖ್ಯೆ ಎಷ್ಟಿದೆ ಅಂದರೆ 11,249 ಇದೆ. ಕ್ರಮ ಸಂಖ್ಯೆ 29ರಲ್ಲಿ ಹೊಲೆಯ ದಾಸರಿ, ಇವರನ್ನ ಕ್ಯಾಟಗರಿ 1ಗೆ ಸೇರಿಸಿದ್ದಾರೆ. ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದರೆ 3,063. ಕ್ರಮ ಸಂಖ್ಯೆ 40ರಲ್ಲಿ ಮಾಲದಾಸರಿ, ಮಾಲ ಅನ್ನೋ ಜಾತಿ ಹೊಲೆಯ ಅನ್ನೋ ಜಾತಿಗೆ ಸಮಾನಾಂತರ ಜಾತಿ. ಈ ಮಾಲದಾಸರಿ 8,638 ಸಂಖ್ಯೆ ಇದೆ. ಇವರನ್ನು ಕೂಡ ಕ್ಯಾಟಗರಿ 1ನಲ್ಲಿ ಸೇರಿಸಿದ್ದಾರೆ. ಈ ಹೊಲೆಯ ಸಂಬಂಧಿತ ಜಾತಿಗಳ ವಾದ ಏನು ಅಂತಂದ್ರೆ, ನಮ್ಮ ಗುಂಪಿನಲ್ಲಿ ಸೇರಿಸಿ ನಮ್ಮ ಸಂಖ್ಯೆಗೆ ಇವ್ರನ್ನ ಸೇರಿಸಬೇಕಾಗಿದ್ದನ್ನ ಇಲ್ಲಿಗೆ ಯಾಕೆ ಸೇರಿಸಿದ್ರು ಅನ್ನೋದು ಇವರ ಸಂಶಯ. ಎಷ್ಟಾಗುತ್ತೆ ಪ್ರವರ್ಗ 1ರಲ್ಲೇ ಸೇರಿರುವಂತಹ ಸಮುದಾಯಗಳು, ಇನ್ನೂ 3-4 ಸೇರಿವೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಇಲ್ಲಿ. 1,02,575 ಜಾತಿ ಸಂಖ್ಯೆ ಇದೆ. ಇನ್ನು ಪ್ರವರ್ಗ ಬಿ, ಇದು ಮಾದಿಗ ಸಂಬಂಧಿತ ಜಾತಿಗಳ ಮಧ್ಯದಲ್ಲಿ ಕ್ರಮ ಸಂಖ್ಯೆ 16ರಲ್ಲಿ ಪರಯ ಅನ್ನೋ ಜಾತಿನ ಅಲ್ಲಿಗೆ ಸೇರಿಸಿದ್ದಾರೆ. ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದರೆ 1,61,164 ಇದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯ ಹೊಲೆಯ ಸಂಬಂಧಿತ ಜಾತಿಯನ್ನ ನೀವು ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಯಾಕೆ ಸೇರಿಸಿದ್ರಿ ಅನ್ನೋದು ಇವರ ವಾದ. ಇನ್ನು ಪ್ರವರ್ಗ ಇ,
ಸದಾಶಿವ ಆಯೋಗ 4 ಕ್ಯಾಟಗರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ರೆಕಮೆಂಡ್ ಮಾಡಿದ್ದು. BJP ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ ಜಸ್ಟಿಸ್ ಮಾಧುಸ್ವಾಮಿಯವರ, ಕಾನೂನು ಸಚಿವರಾದಂಥ ಮಾಧುಸ್ವಾಮಿಯವರ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ 4 ಕ್ಯಾಟಗರಿಯನ್ನು ಮಾಡಿತ್ತು. ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ 5 ಕ್ಯಾಟಗರಿಯನ್ನು ಮಾಡಿದ್ದಾರೆ. ಈ 5ನೇ ಕ್ಯಾಟಗರಿ ಯಾರು ಅಂತಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ. ಇವ್ರನ್ನ 5ನೇ ಕ್ಯಾಟಗರಿಗೆ ಸೇರಿಸಿದ್ದಾರೆ. ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದರೆ 4,74,954. ಸೊ ಪ್ರವರ್ಗ ಒಂದರಲ್ಲಿರ್ತಕ್ಕಂಥ 1,00,000 ಚಿಲ್ಲರೆ ಜನಸಂಖ್ಯೆ ಇರ್ತಕ್ಕಂಥ 4 ಗುಂಪುಗಳು, ಪ್ರವರ್ಗ ಬಿನಲ್ಲಿರ್ತಕ್ಕಂಥ ಪರೆಯನ್ ಸಂಖ್ಯೆ 1,61,000 ಚಿಲ್ಲರೆ, ಪ್ರವರ್ಗ ಇನಲ್ಲಿರ್ತಕ್ಕಂಥ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಇವರು 4,74,954. ಈ ಮೂರನ್ನ ಕೂಡಿದ್ರೆ 7,38,693 ಆಗುತ್ತೆ. ನಮ್ಮ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ನಮ್ಮ ಸಮಾಜದ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಇಷ್ಟು ಜನಸಂಖ್ಯೆ ಹೊಲೆಯ ಸಂಬಂಧಿತ ಜಾತಿಗಳ ಜೊತೆ ಇರಬೇಕಾಗಿತ್ತು. ಇದ್ದಿದ್ರೆ ನಮ್ಮ ಸಂಖ್ಯೆ ವರದಿನಲ್ಲಿ ತೋರಿಸಿರೋದು 30,08,633. ಅವ್ರಿಗೆ 7,38,000 ಸೇರಿಸಿದ್ರೆ ನಮ್ಮ ಜನಸಂಖ್ಯೆ 37,47,326 ಆಗುತ್ತೆ. ಸೊ ಇವರ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಇದ್ರ ಜೊತೆಗೆ ಪ್ರವರ್ಗ ಬಿನಲ್ಲಿ ಪರೆಯನ್ ಇದಾರಲ್ಲ, ಅವ್ರನ್ನ ಮಾದಿಗ ಸಂಬಂಧಿತ ಜಾತಿಗಳಿಗೆ ಸೇರಿಸಿರೋರ್ನ 1,61,164 ಸಂಖ್ಯೆ ಇರೋರ್ನ ಕಳೆದ್ರೆ ಮಾದಿಗರ ಒಟ್ಟು ಜನಸಂಖ್ಯೆ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂದರೆ 35,08,082. ಹೊಲೆಯರಿಗೂ ಮಾದಿಗರಿಗೂ ವ್ಯತ್ಯಾಸ ಎಷ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ, ಮಾದಿಗರಿಗಿಂತ ಹೊಲೆಯರು 2,39,280 ಬರುತ್ತೆ. ಸೊ ನನ್ನ ಆರ್ಗ್ಯುಮೆಂಟ್ ಏನಂದ್ರೆ, ಮಾದಿಗ ಸಮಾಜಕ್ಕೆ 6% ಮೀಸಲಾತಿಯನ್ನ ಸದಾಶಿವ ಆಯೋಗ ಕೂಡ ರೆಕಮೆಂಡ್ ಮಾಡಿದ್ರು, ಮಾಧುಸ್ವಾಮಿ ಆಯೋಗ ಕೂಡ ರೆಕಮೆಂಡ್ ಮಾಡಿದ್ರು. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು 6% ರೆಕಮೆಂಡ್ ಮಾಡಿದ್ದಾರೆ. ಅಷ್ಟನ್ನ ಕೊಡಬಹುದು ಅವ್ರಿಗೆ. ಇದರಲ್ಲಿ ಗೊಂದಲನೇ ಬೇಡ. ನನ್ನ ಆರ್ಗ್ಯುಮೆಂಟು ಮತ್ತು ನನ್ನ ಸಮಾಜನೂ ಹಂಗೆ ಕೇಳ್ತಾ ಇದೆ. ಅಲ್ಲೊಬ್ರು ಇಲ್ಲೊಬ್ರು ವಿರೋಧ ಮಾತಾಡಿದ್ರೆ ಅದು ಸಮಾಜದ ಮಾತಾಗಲ್ಲ. ಸೊ ಅವ್ರಿಗೆ 6% ಕೊಟ್ಟಿರೋದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ. ಆದರೆ ಅವ್ರಿಗಿಂತ ಜನಸಂಖ್ಯೆ ಜಾಸ್ತಿ ಇರುವಂಥ ನಮಗೆ 5% ಯಾಕೆ ಕೊಟ್ಟಿದ್ದೀರಿ? ಇದು ಇವ್ರಿಗೆ ಆರ್ಗ್ಯುಮೆಂಟ್. ಅದಕ್ಕೆ ಈ 2,39,280 ಹೆಚ್ಚುವರಿ ಜನಸಂಖ್ಯೆ ಇರೋರಿಗೆ ಕಡಿಮೆ ರಿಸರ್ವೇಶನ್ ಕೊಟ್ಟು, ನಮಗಿಂತ ಕಡಿಮೆ ಇರೋರಿಗೆ 6% ಕೊಟ್ಟಿರೋದು ಇದು ಹೊಲೆಯರ್ಗಾಗಿರ್ತಕ್ಕಂಥ ಅನ್ಯಾಯ ಅನ್ನೋದು ನಮ್ಮ ಆರ್ಗ್ಯುಮೆಂಟ್. ಈ ಆರ್ಗ್ಯುಮೆಂಟ್ ಒಳಗಡೆ ಒಂದು ವಿಚಾರ ಇದೆ. ಏನು ವಿಚಾರ ಅಂತಂದ್ರೆ ಸ್ನೇಹಿತರೆ, ನಿಮಗೆ ಹೇಳ್ಬಿಡ್ತೀನಿ. ಈ ಆದಿ ಆಂಧ್ರ 7,114 ಜನಸಂಖ್ಯೆ ಇದೆ. ಆದಿ ದ್ರಾವಿಡ 3,20,641 ಇದೆ. ಆದಿ ಕರ್ನಾಟಕ 1,47,199 ಇದೆ. ಇವ್ರು ಯಾರು ಅಂತಂದ್ರೆ ಮೂಲ ಜಾತಿಯನ್ನ ಗುರುತಿಸ್ಕೊಳ್ದೇ ಇರ್ತಕ್ಕಂಥವ್ರು. ಈ 4,74,954 ಈ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಇದಾರಲ್ಲ, ಇವರು ಹೊಲೆಯ ಸಂಬಂಧಿತ ಜಾತಿಗಳು ಅನ್ನೋದು ಹೊಲೆಯರ ಆರ್ಗ್ಯುಮೆಂಟ್. ಇದು ನಿಜನ ಸುಳ್ಳು ಅಂತ ಪರಿಷ್ಕರಣೆ ಮಾಡ್ಬೇಕೀಗ. ಆದಿ ಕರ್ನಾಟಕ ಅಂತ ಬರ್ಸಿರೋರು ಹೊಲೆಯರೋ ಮಾದಿಗರು, ಆದಿ ದ್ರಾವಿಡ ಅಂತ ಬರ್ಸಿರೋರು ಹೊಲೆಯರೋ ಮಾದಿಗರು ಅನ್ನೋದನ್ನ ಪರಿಷ್ಕರಣೆ ಮಾಡಿ ಕೂಡಿ ಕಳೆದು ಆ ಕಡೆ ಈ ಕಡೆ ಸೇರಿಸಿದ್ರೆ
ನನಗನ್ಸುತ್ತೆ ಒಂದು 30-40 ಸಾವಿರ ಡಿಫರೆನ್ಸ್ ಅಲ್ಲಿ ಇವರಿಬ್ರು ಈಕ್ವಲ್ ಆಗಿ ಬರ್ತಾರೆ. ಸೊ ಹಾಗಾಗಿ ಈ ವರದಿ ಇದೆಯಲ್ಲ, ಈ ವರದಿಯನ್ನ ನೀವು ಸ್ವೀಕರಿಸಿರೋ ವರದಿಯನ್ನ ಅಂಗೀಕರಿಸಿ ಆದೇಶ ಮಾಡೋದಕ್ಕಿಂತ ಮೊದಲು ಪರಿಷ್ಕರಿಸಿ ಆದೇಶ ಮಾಡಿ ಅನ್ನೋದು ನಮ್ಮ ಆರ್ಗ್ಯುಮೆಂಟ್. ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಾನು ಅಥವಾ ನನ್ನ ಸಮುದಾಯದ ಯಾರು ಕೂಡ ಒಳ ಮೀಸಲಾತಿಯ ವಿರುದ್ಧ ಅಲ್ಲ. ನಾವು ಒಳ ಮೀಸಲಾತಿಯ ಪರ. ಆದರೆ ಜನಸಂಖ್ಯೆಯನ್ನ, ಜಾತಿಗಳನ್ನ ಅಲ್ಲಿ ಇಲ್ಲಿ ಕೂಡಿಸಿರೋದ್ರಿಂದ ಸಮಾನಾಂತರ ಜಾತಿ ಒಳಗಡೆ ಅಂದ್ರೆ ಹೋಮೋಜಿನಿಯಸ್ನೆಸ್ ಇರುವಂತ ಕಮ್ಯುನಿಟಿಗಳನ್ನ ಒಂದು ಕಡೆ ಸೇರಿಸಿ ಇಡೀ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡಿ ಒಲೆಯರಿಗೆ ಏನು ವ್ಯತ್ಯಾಸ ಆಗಿದೆ ಅದನ್ನ ಸರಿಪಡಿಸಿ ಆದೇಶ ಹೊರಡಿಸಬೇಕು ಅಂತ 16ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಶೇಷ ಸಚಿವ ಸಂಪುಟದ ಸಭೆ ಕರೆದಿದ್ದಾರೆ. ಇವತ್ತು 14, ನಾಳೆ 15. ಈ 2 ದಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ, ಕಮಿಷನರ್, ಜೊತೆಗೆ ನಾಗಮೋಹನ್ ದಾಸ್ ಅವರ ಆಯೋಗದ ಜೊತೆ ಕೆಲಸ ಮಾಡಿರೋ ಅಧಿಕಾರಿಗಳು, ಇವರು ಇಷ್ಟು ಜನ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಕೂತ್ಕೊಂಡು ಇದು ಏನು ವ್ಯತ್ಯಾಸ ಆಗಿದೆ ಅದನ್ನ ಪರಿಷ್ಕರಣೆ ಮಾಡಿ ಆದೇಶವನ್ನ ಹೊರಡಿಸಬೇಕು. ಈ ವರದಿಯನ್ನ ಯಾವ ಕಾರಣಕ್ಕೂ ಸರ್ಕಾರ ತಿರಸ್ಕರಿಸಬಾರದು. ಯಾಕೆಂದ್ರೆ ಇದನ್ನ ತಿರಸ್ಕರಿಸಿದ್ರೆ ಸಮುದಾಯಗಳ ನಡುವೆ ಇರುವಂತಹ ಒಳ ಸಂಘರ್ಷ ಇದೆಯಲ್ಲ, ಹೊರ ಸಂಘರ್ಷ ನಡೀತಾ ಇದೆ ಈಗ, ಅದು ಒಳ ಸಂಘರ್ಷವಾಗಿ ಪರಿವರ್ತನೆ ಆದರೆ ಅಸ್ಪೃಶ್ಯ ಸಮುದಾಯದಲ್ಲಿರ್ತಕ್ಕಂಥ 2 ಸೋದರ ಸಮುದಾಯಗಳು ಬೀದಿಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಕೂಡ್ದು. ಸೊ ಅಧಿಕಾರಿಗಳನ್ನ ಕೂರಿಸಿ ಜವಾಬ್ದಾರಿ ಕೋರಿ 2 ದಿನದಲ್ಲಿ ಎಲ್ಲವೂ ಡಿಜಿಟಲೈಸ್ ಆಗಿದೆ, ಪರಿಷ್ಕರಣೆ ಮಾಡಿ ವಲಯ ಸಂಬಂಧಿತ ಜಾತಿಗಳು ಯಾಕೆ ಬೇರೆ ಗುಂಪಿಗೆ ಸೇರಿದ್ರು ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಿ ವಲಯರಿಗೂ ಅನ್ಯಾಯ ಆಗದೆ ಇರೋ ರೀತಿ, ಮಾದಿಗರಿಗೂ ಅನ್ಯಾಯ ಆಗದೆ ರೀತಿ ನೀವು ಆದೇಶವನ್ನು ಹೊರಡಿಸಬೇಕು. ಇದರಲ್ಲಿ ನಾನು ಆದಿ ದ್ರಾವಿಡ ಆದಿ ಕರ್ನಾಟಕ ಇದೆಯಲ್ಲ, ಇದರಲ್ಲಿ ಯಾರು ಬರ್ಸಿರೋರು, ಇವರು ಈ ವರದಿನಲ್ಲಿ ಒಂದು ಸತ್ಯ ಇದೆ, ಒಂದು ವಿಚಾರ ಇದೆ, ಅದನ್ನ ನಿಮ್ಮ ಜೊತೆ ನಿಮ್ಗೆ ಓದಿ ಹೇಳ್ಬಿಡ್ತೀನಿ. ವಲಯ ಸಮುದಾಯಕ್ಕೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಕ್ಕಿಲ್ಲ ಅಂತ. ಇಲ್ಲಿ ಏನಾಗಿದೆ ನೋಡಿ, ಓದ್ತೀನಿ. ಕರ್ನಾಟಕದಲ್ಲಿರುವ ಪರಿಶಿಷ್ಟ ಜಾತಿಯ ಜನರ ಪೈಕಿ ಕೆಲವರು ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಎಂದು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಮೀಸಲಾತಿಯನ್ನು ಅನುಭವಿಸಿಕೊಂಡು ಬರುತ್ತಿದ್ದಾರೆ. ಕೆಲವರಿಗೆ ತಮ್ಮ ಮೂಲ ಜಾತಿ ಯಾವುದೆಂದು ತಿಳಿದಿದೆ. ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಮನ್ಸ, ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಂಬಟ್ಟಿ, ಮೇರ, ಮಾದಿಗ ದಾಸರಿ, ಈ 4 ಇತ್ಯಾದಿ ಅಂತ ಹೇಳಿದ್ದಾರೆ. ಇವರ ಮೂಲ ಹೆಸರು ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿಲ್ಲ. 101 ಜಾತಿಗಳ ಪಟ್ಟಿ ಇದೆಯಲ್ಲ, ಆ ಪಟ್ಟಿನಲ್ಲಿ ಇವ್ರಿಗಿಲ್ಲ, ಇವ್ರ ಜಾತಿ ಹೆಸರಿಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಆದಿ ದ್ರಾವಿಡ ಅಂತ ತಗೋತಾ ಇದ್ದಾರೆ. ಇದರಲ್ಲಿ ಮಾದಿಗ ದಾಸರಿ ಬಿಟ್ರೆ ಮನ್ಸ ವಲಯ ಸಂಬಂಧಿತ ಜಾತಿಗಳು, ಬಲಗೈ ಗುಂಪು. ಕೆಂಬಟ್ಟಿಗಳನ್ನ ಕೊಡಗಿನಲ್ಲಿ ಕೆಂಬಟ್ಟಿ ಹೊಲೆಯರು ಅಂತ ಕರೀತಾರೆ. ಮೇರ, ಇವರು ಕೂಡ ವಲಯ ಸಂಬಂಧಿತ ಜಾತಿಗಳು. ಸೊ ಹಾಗಾಗಿ ಇದಲ್ಲದೆ ಮಾದಿಗರು ಯಾರಾದ್ರೂ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಬರ್ಸಿದಾರ, ಅದು ಪರಿಷ್ಕರಣೆ ಆಗ್ಲಿ, ಬೈಫರ್ಕೇಟ್ ಮಾಡಲಿ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಜಾಸ್ತಿ ಮಾಡಲಿ. ನನ್ನ ಈ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ನೋಡಿದ್ರೆ ಇಲ್ಲಿ ಮಾಹಿತಿ ಇದೆ. ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಯಾರು ಜಾಸ್ತಿ ಇದೆ, ಯಾರು ಕಡಿಮೆ ಇದೆ ಅಂತ ಮಾಡಿದ್ದಾರೆ. ಇಲ್ಲಿ
ಜಿಸ್ಟ್ ಏನು ಅಂದ್ರೆ ನಿಮ್ಗೆ ಹೇಳ್ತೀನಿ, ಮಾದಿಗ ಸಂಬಂಧಿತ ಜಾತಿಗಳಿಗಿಂತ ಹೊಲೆಯ ಸಂಬಂಧಿತ ಜಾತಿಗಳು ಶೈಕ್ಷಣಿಕವಾಗಿ ಮೇಲುಗೈ ಸಾಧಿಸಿದ್ದಾರೆ. ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಡ್ರಾಪ್ ಔಟ್ಸ್ ಇದೆಯಲ್ಲ ಅದು ಜಾಸ್ತಿ ಇದೆ. ಹೊಲೆಯ ಸಂಬಂಧಿತ ಜಾತಿಗಳಲ್ಲಿ ಡ್ರಾಪ್ ಔಟ್ಸ್ ಕಡಿಮೆ ಇದೆ, ಶಾಲೆ ಬಿಟ್ಟವರು ಕಡಿಮೆ ಇದೆ. ಹೊಲೆಯರಲ್ಲಿ ಗ್ರಾಜ್ಯುಯೇಟ್ಸ್ ಜಾಸ್ತಿ ಇದ್ದಾರೆ, ಮಾದಿಗರಲ್ಲಿ ಕಡಿಮೆ ಇದೆ. ಹೊಲೆಯರಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರೋರು ಜಾಸ್ತಿ ಇದ್ದಾರೆ, ಮಾದಿಗರಲ್ಲಿ ಕಡಿಮೆ ಇದೆ. ಹೊಲೆಯರಲ್ಲಿ ಭೂಮಿ ಹೊಂದಿರತಕ್ಕಂಥ ಕುಟುಂಬಗಳು ಜಾಸ್ತಿ ಇದೆ, ಮಾದಿಗರಲ್ಲಿ ಕಡಿಮೆ ಇದೆ. ಆದರೆ ಹೊಲೆಯ ಮಾದಿಗ ಇಬ್ಬರೂ ಕೂಡ ಸಾಮಾಜಿಕವಾಗಿ ಅಸ್ಪೃಶ್ಯರು. ಇವ್ರ ಮೇಲೆ ಇವತ್ತೂ ಕೂಡ ಅಸ್ಪೃಶ್ಯತೆ ಜಾರಿಯಲ್ಲಿರ್ತಕ್ಕಂಥದ್ದು ದುರಂತ. ಇದನ್ನು ಸರಿಪಡಿಸಲಿಕ್ಕೆ ಸರ್ಕಾರ ತೀವ್ರವಾಗಿ ಕಾರ್ಯರೂಪಿಸಬೇಕು ಅಂತ ಹೇಳಿ ವರದಿನಲ್ಲಿ ಹೇಳಿದ್ದಾರೆ. ಸೊ ಈ ಮಾನದಂಡ ನೀವು ಪರಿಶೀಲನೆ ಮಾಡೋದಾದ್ರೆ ಶೈಕ್ಷಣಿಕವಾಗಿ ಹೊಲೆಯರು ಮುಂದೆ ಇದ್ದಾರೆ. ಯಾಕೆ ಈ ಹೊಲೆಯರು ಎಲ್ಲೆಲ್ಲಿದ್ದಾರೆ ಅನ್ನೋ ಜಿಲ್ಲೆಗಳ ಹೆಸರು ಹೇಳ್ಬಿಟ್ರೆ ಇದು ಯಾಕೆ ಅಂತ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಮೈಸೂರು ಸಂಸ್ಥಾನದ ಮೈಸೂರು, ಚಾಮರಾಜನಗರ, ಮಂಡ್ಯ, ಕೋಲಾರ, ಬೆಂಗಳೂರು ಸೌತ್, ರಾಮನಗರ, ಕಲಬುರಗಿ, ಬೀದರ್, ವಿಜಯಪುರ, ಹಾಸನ, ಚಿಕ್ಕಮಗಳೂರು, ಇಲ್ಲಿ ಹೊಲೆಯರ ಸಂಖ್ಯೆ ಜಾಸ್ತಿ ಇದೆ. ಈ ಮೈಸೂರು ಸಂಸ್ಥಾನದ ಜಿಲ್ಲೆಗಳಲ್ಲಿ ಇವರು ಶಿಕ್ಷಣದಲ್ಲಿ ಮುಂದಿದ್ದಾರೆ. ಯಾಕೆ ಅಂತಂದ್ರೆ 1920 ದಶಕದಲ್ಲಿ, 20 ಯಾಕೆ ಇನ್ನೂ ಹಿಂದೆ ಹೋದ್ರೆ 10, 12 ಆ ದಶಕದಲ್ಲೇನೆ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಅಸ್ಪೃಶ್ಯರ ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ಕೊಟ್ಟು 800 ಶಾಲೆಗಳನ್ನ ಅಸ್ಪೃಶ್ಯರಿಗೋಸ್ಕರ ತೆಗೆದಿದ್ರು. ಗೌಡ್ರು ಪಟೇಲ್ರ ಮನೆಯಲ್ಲಿ ಜೀತ ಮಾಡ್ಕೊಂಡಿದ್ದಂಥ ಇವರು ಶಿಕ್ಷಣ ಸಂಸ್ಥೆಗಳನ್ನ ತೆರೆದಾಗ ಇವ್ರ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರು. 1921ರಲ್ಲಿ ಮೀಸಲಾತಿ ಬಂತು ನಮ್ಮ ಸಂಸ್ಥಾನದಲ್ಲಿ. ಒಂದಷ್ಟು ವಿದ್ಯಾಭ್ಯಾಸ ಪಡ್ಕೊಂಡಿದ್ದವರು ಉದ್ಯೋಗನೂ ಪಡ್ಕೊಂಡ್ರು. 1950ಕ್ಕೆ ಸಂವಿಧಾನಬದ್ಧವಾದಂತಹ ಮೀಸಲಾತಿ ಜಾರಿಯಾದಾಗ ಅದರ ಅಡ್ವಾಂಟೇಜ್ ಪಡ್ಕೊಳ್ಳಿಕ್ಕೆ ಹೊಲೆಯರಿಗೆ ಸಾಧ್ಯ ಆಯಿತು. ಹೊಲೆಯರು ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ ಅದು ಸಾಧ್ಯ ಆಯಿತು. ಹಾಗಾಗಿ ಶಿಕ್ಷಣದಲ್ಲಿ ಮುಂದೆ ಇದ್ದಾರೆ. ಆದರೆ ಒಂದು ರಾಂಗ್ ಪರ್ಸೆಪ್ಷನ್ ಏನಿದೆ ಅಂತಂದ್ರೆ, ತಪ್ಪು ಗ್ರಹಿಕೆ ಏನಿದೆ ಅಂತಂದ್ರೆ, ಮಾದಿಗರನ್ನ ತುಳಿದು ವಲೆಯರು ಮೇಲಕ್ಕೆ ಬಂದಿದ್ದಾರೆ ಅನ್ನೋಂಥ ಒಂದು ರಾಂಗ್ ಪರ್ಸೆಪ್ಷನ್ ಇದೆ. ಅದೊಂದು ರಾಂಗ್ ನೆರೇಟಿವ್ ಸೆಟ್ ಮಾಡಿದ್ದಾರೆ. ಹಂಗಾಗಿಲ್ಲ. ಸಹಜವಾಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೇರ್ಕೊಳ್ಳಿಕ್ಕೆ ಇವ್ರಿಗೆ ಅವಕಾಶ ಸಿಕ್ತು, ಸೇರ್ಕೊಂಡ್ರು. ಮೀಸಲಾತಿ ಬಂತು, ಉದ್ಯೋಗ ಸಿಕ್ತು. ಭೂಮಿ ಹೆಂಗ್ ಸಿಕ್ತು ಅಂತಂದ್ರೆ, ಇವರು ಜೀತಗಾರ ಕೆಲಸ ಮಾಡ್ತಿದ್ದಂಥ ಜಾತಿ. ಮೈಸೂರು ಮಹಾರಾಜರ ಕಾಲದಲ್ಲಿ ಅಥವಾ ಆ ಕಡೆ ಬೆಳಗಾಂ, ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ ಶಾಹು ಮಹಾರಾಜರು, ಶಿವಾಜಿ ಮಹಾರಾಜರು ರಾಜ್ಯಭಾರ ಮಾಡ್ತಿದ್ರು. ಅಲ್ಲಿಯೂ ಕೂಡ ಭೂ ಸುಧಾರಣೆ ಕಾಯ್ದೆಗಳು ಬಂತು, ಇಲ್ಲೂ ಭೂ ಸುಧಾರಣೆ ಕಾಯ್ದೆಗಳು ಬಂತು. ಹಾಗಾಗಿ ಇವ್ರಿಗೆ ಭೂಮಿ ಸಿಕ್ತು. ಮಾದಿಗರಿಗೆ ಯಾಕೆ ಈ ಅವಕಾಶಗಳು ಸಿಕ್ಕಲಿಲ್ಲ ಅಂತ ನೋಡಿದಾಗ, ಮಾದಿಗ ಸಮಾಜ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮಾಜಗಳು ಒಂದು ಕುಲ ವೃತ್ತಿಯನ್ನ ಮಾಡ್ತಿದ್ದಂಥ ಸಮಾಜಗಳು, ಚರ್ಮಗಾರಿಕೆ ಮಾಡ್ಕೊಂಡಿದ್ದಂಥ ಸಮಾಜಗಳು. ಮತ್ತು ಇವರು ಏನು ಕಸ ಗುಡ್ಸ ಪೌರ ಕಾರ್ಮಿಕರ ಕೆಲಸ ಮಾಡ್ತಿದ್ದವರು. ಯೂಶುವಲಿ ನೋಡಿ, ಪೌರ ಕಾರ್ಮಿಕರಾಗಿ ಚರ್ಮಗಾರಿಕೆ ಮಾಡೋರು ಸವರ್ಣೀಯ ಸಮಾಜದಿಂದ ದೂರ ಇರ್ತಾರೆ. ಅವರು ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ತೆರ್ಕೊಳ್ಳಿಕ್ಕೆ ತಡ ಆಗಿದೆ. ಆ ಕಾರಣಕ್ಕೆ ಹೊಲೆಯರು ಮತ್ತು ಮಾದಿಗರ ನಡುವೆ ಈ ವ್ಯತ್ಯಾಸ ಆಗಿದೆ. ಇದು ಯಾರು ತುಳಿದು ಮೇಲ್ ಬಂದಿರೋದಲ್ಲ, ಸಹಜವಾಗಿ ಆಗಿರುವಂಥದ್ದು. ಆದರೆ ಸಹಜವಾಗಿ ಆದರೂ ಸಹ ಮಾದಿಗರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಉದ್ಯೋಗದಿಂದ ವಂಚಿತರಾಗಿದ್ದಾರೆ, ಭೂಮಿಯಿಂದ ವಂಚಿತರಾಗಿದ್ದಾರೆ, ಅದರ ಮೂಲಕ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಸೊ ಇವರು ಹೊಲೆಯರ ಜೊತೆ ಸಮಾನಾಂತರವಾಗಿ ಪೈಪೋಟಿ ಮಾಡಿಕೊಂಡು ಬರೋಕ್ಕಾಗಲ್ಲ. ಹಾಗಾಗಿ ಇವ್ರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅಂತಲೇ ಒಳ ಮೀಸಲಾತಿ ಹೋರಾಟ ಶುರುವಾಗಿತ್ತು 90ರ ದಶಕದಲ್ಲಿ. ಆ ಒಳ ಮೀಸಲಾತಿ ಹೋರಾಟದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯವರು ಭಾಳ ದೊಡ್ಡ ಪ್ರಮಾಣದ ಹೋರಾಟ ಮಾಡಿ ಆ ಹೋರಾಟದ ಫಲ ಇವತ್ತು ಒಳ ಮೀಸಲಾತಿ ಆಗ್ತಾ ಇದೆ. ಸೊ ನನ್ನ ಆರ್ಗ್ಯುಮೆಂಟ್ ಏನು ಅಂತಂದರೆ,
ಒಳ ಮೀಸಲಾತಿನ ಜಾರಿ ಮಾಡಿ, ಪರಿಷ್ಕರಣೆ ಮಾಡಿ ಜಾರಿ ಮಾಡಿ, ಜನಸಂಖ್ಯೆಗಳ ಅದಲು ಬದಲು ಮಾಡಿ, ಅದರ ಆಧಾರದ ಮೇಲೆ ಹೊಲೆಯರಿಗೂ ಅನ್ಯಾಯ ಆಗಬಾರ್ದು, ಮಾದಿಗರಿಗೂ ಅನ್ಯಾಯ ಆಗಬಾರ್ದು. ಯಾಕೆಂದ್ರೆ ಇವರಿಬ್ಬರು ಸೋದರ ಸಮಾಜಗಳು ಜೊತೆಲಿರ್ಬೇಕು. ಮಕ್ಮುನ್ಸ್ ಆಗಬಾರ್ದು. ಈವನ್ ಮಕ್ಮುನ್ಸು ಜಗಳ ಅಲ್ಲಿರಲಿ, ಮಕ್ಮುನ್ಸ್ ಕೂಡ ಆಗಬಾರ್ದು. ಇವ್ರಿಗೆ ಮಕ್ಮುನ್ಸ್ ಆದರೆ ಅದರ ಅನುಕೂಲವನ್ನು ರಾಜಕೀಯ ಪಕ್ಷಗಳು ಪಡ್ಕೊಳ್ಳೋ ಅಂಥ ಸಾಧ್ಯತೆ ಇದೆ. ಆ ಥರ ನಮ್ಮ ಸಮಾಜಗಳು ಬಲಿಪಶು ಆಗಬಾರ್ದು. ಒಂದಷ್ಟು ಸಂಶಯಗಳಿದೆ, ಸಂಶಯಗಳನ್ನು ಕ್ಲಾರಿಫೈ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಇಷ್ಟು ಅಂಕಿಅಂಶಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಏನಾದರೂ ಹೊಲೆಯರಿಗೆ ಅನ್ಯಾಯವಾಗಿದೆ ಎನ್ ಮಹೇಶ್ ಅಂತ ಹೆಡ್ಲೈನ್ ಹಾಕ್ಬಿಡಿ, ಪರಿಷ್ಕರಣೆ ಮಾಡಿ ಜಾರಿ ಮಾಡಿ. ಅಲ್ಲ, ಈಗ ಸರ್ ನಾನು ಹೇಳೋದು, ಈ ಕ್ಯಾಟಗರಿ ಇದೆಯಲ್ಲ, 5ನೇ ಗುಂಪಿದೆಯಲ್ಲ, ಅದಕ್ಕೆ 1% ಕೊಟ್ಟಿದ್ದಾರಲ್ಲ, ಆ ಗುಂಪನ್ನ ವಲಯ ಸಂಬಂಧಿತ ಜಾತಿಗಳ ಜೊತೆ ಮರ್ಜ್ ಮಾಡಿದ್ರೆ 6 ಆಗುತ್ತೆ ಅಷ್ಟೇ. ಅದು ಮಾಡಬೇಕು. ಒಂದು ಜುಡಿಷಿಯಸ್ ಸರ್ಕಾರ ಮಾಡಬೇಕಾಗಿರೋ ಜವಾಬ್ದಾರಿ ಅದು. ಇದನ್ನ ಮಾಡದೆ ಹೋದ್ರೆ ನಾನು ಹೇಳ್ತೀನಿ, ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು, ರಾಹುಲ್ ಗಾಂಧಿ ಅವರು ಹಿಡಿದು ಮಾದೇವಪ್ಪನವರಿಗೆ ಸಂವಿಧಾನದ ಪುಸ್ತಕ ಇಟ್ಕೊಂಡು, ಸಂವಿಧಾನದ ಪೀಠಿಕೆ ಇಟ್ಕೊಂಡು ಓಡಾಡ್ತಾರಲ್ಲ, ಇವ್ರಿಗೆ ನಂದೊಂದು ಕಿವಿ ಮಾತೇನು ಅಂತಂದ್ರೆ, ನೀವು ಒಂದು ಜುಡಿಷಿಯಸ್ ತೀರ್ಮಾನ ಕೊಡಿ, ಯಾರಿಗೂ ಹೆಚ್ಚು ಮಾಡಬೇಡಿ, ಯಾರಿಗೂ ಕಡಿಮೆ ಮಾಡಬೇಡಿ, ನ್ಯಾಯ ಒದಗಿಸ್ಕೊಟ್ಬಿಡಿ. ನಿಮ್ಮ ರಾಜಕೀಯಕ್ಕೋಸ್ಕರ ಅಥವಾ ನನ್ನ ರಾಜಕೀಯಕ್ಕೋಸ್ಕರ ನಾನು ನನ್ನ 2 ಸೋದರ ಸಮಾಜಗಳನ್ನು ಒಡೆದು ಬೀದಿಲಿ ನಿಲ್ಸೋಕ್ಕೆ ನಾನು ರೆಡಿ ಇಲ್ಲ, ನೀವು ರೆಡಿ ಆಗಬೇಡಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ 2 ಸಮಾಜವನ್ನು ಕೂಡಿಸುವಂತಹ ಕೆಲಸ ಮಾಡಬೇಕು ಅಂದರೆ ಒಂದು ಜುಡಿಷಿಯಸ್ ತೀರ್ಮಾನ ಆಗಬೇಕು. ಇದನ್ನು ಪರಿಷ್ಕರಣೆ ಮಾಡಿ, ಇದನ್ನು ಜಾರಿ ಮಾಡಿ. ಅವರ ಆರ್ಗ್ಯುಮೆಂಟ್ ಏನಂದ್ರೆ ಸರ್, ಇಲ್ಲಿ ಏನನ್ನ ಪರಿಗಣಿಸ್ಬಿಟ್ಟಿದ್ದಾರೆ ಅಂದರೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಮಾದಿಗರು ಕಡಿಮೆ ಇದ್ದಾರೆ. ಫೈನ್, 6 ಕೊಟ್ಟಿದ್ದೀರಿ, ಕೊಡಿ. ಇವ್ರಿಗೆ ಯಾಕೆ 5 ಕೊಟ್ರಿ? ಇವರಲ್ಲಿ ಒಂದು ಗುಂಪನ್ನ ತೆಗೆದು ಇನ್ನೊಂದು ಯಾಕೆ ಮಾಡಿದ್ರಿ ಅಂತ. ಸೊ 5 ಇರೋ ಗುಂಪುಗಳನ್ನ 4 ಮಾಡಿ, ಈಕ್ವಲ್ ಆಗೋಗುತ್ತೆ. ಡೆಫಿನೆಟ್ಲಿ ಇದನ್ನ ಮಾಡಿದ್ರೆ ನಾನು 16ನೇ ತಾರೀಕು ಕ್ಯಾಬಿನೆಟ್ ಡಿಸಿಷನ್ ಆದ ಮಾರನೇ ದಿನನೇ ನೀವು ಹೇಳಿದ್ರಲ್ಲ ಅದನ್ನ ಬಳಸ್ತೀನಿ. ಅಲ್ಲಿ 1% ಇದೆಯಲ್ಲ, ಅದನ್ನ 5 ಜೊತೆ ಸೇರಿಸಿದ್ರೆ 6 ಆಗುತ್ತೆ. ಸರ್ ನನ್ನ ಹತ್ರ ಮಾಹಿತಿ ಇದೆ. ಈ ಆದಿ ಕರ್ನಾಟಕ ಹೇಳ್ಬಿಟ್ಟು, ಆದಿ ಕರ್ನಾಟಕ, ಹೌದು ಹೌದು ಹೌದು, ಇವರು ಈ 1% ಅಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಹಾಕಿದಾರಲ್ಲ, ಗುಂಪು ಮಾಡಿದಾರಲ್ಲ, ಅವರೆಲ್ಲರೂ ವಲಯ ಸಂಬಂಧಿತ ಜಾತಿಲಿ ಇದ್ದವರು. ಹಂಗಾಗಿ ಏನೂ ಆಗಲ್ಲ. ನಾನು ಇವರು ವಲಯ ಸಂಬಂಧಿತ ಜಾತಿಗಳೇ ಅಂತ ಹೇಳೋದಕ್ಕೆ ನನ್ನ ಹತ್ರ ಆಧಾರ ಏನು ಅಂತಂದ್ರೆ, ಈ 4% ಇದಾರಲ್ಲ ಇವರು, ಆದಿ ಕರ್ನಾಟಕ, ಆದಿ ದ್ರಾವಿಡ, ಇವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ನೋಡಿದ್ರೆ ವಲಯರ್ಗೆ ಈಕ್ವಲ್ ಆಗಿದ್ದಾರೆ. ದೇರ್ ಫೋರ್ ದೇ ಆರ್ ಆಲ್ಸೋ ಹಲಿಯಾಸ್ ಅನ್ನೋದು. ಅದರಲ್ಲಿ ಒಂದಷ್ಟು ಜನ ಮಾದಿಗರಿದ್ದಾರೆ, ಇರಬಹುದು. ಅದನ್ನು ಪರಿಷ್ಕರಣೆ ಮಾಡಿ, ಅದನ್ನ ಮಾದಿಗ ಸಂಬಂಧಿತ ಜಾತಿಗಳ ಜೊತೆ ಜೋಡಿಸಿ ಒಂದು ಜನಸಂಖ್ಯೆ ಕನ್ಕ್ಲೂಷನ್ ಅಲ್ಲಿ ಬರ್ತದೆ. ಅದರ ಆಧಾರದ ಮೇಲೆ ಒಂದು ಡಿಸಿಷನ್ ತಗೊಳ್ಳಿ. ಸಮಯ ಇಲ್ಲ, ಇಲ್ಲ ಅಂದ್ರೆ ನಿಮಗೆ ಓದಿ ಹೇಳ್ಬಿಡ್ತಿದೆ ಎಷ್ಟೆಷ್ಟು ಬಂದಿದ್ದಾರೆ ಅಂತ.